ಈಗ ಮರು ಜಾತಿ ಗಣತಿ ಆಗಬೇಕು ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದವರು ಈಗ ಸಿಎಂಗೆ ಮನವಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನೋಡಿ, ಒಂದು ಬಹಳ ಜನರಲ್ಲಿ ಸಂಶಯ ಇದೆ. ಏನು ಹಿಂದೆ ಒಂದು ಜಾತಿ ಗಣತಿ ಬಗ್ಗೆ, ಅದರ ಸಾಮಾಜಿಕ ಸಮೀಕ್ಷೆ ಬಗ್ಗೆ ಏನೊಂದು ವರದಿ ರೆಡಿಯಾಗಿದೆ, ಅದು ಸರಿಯಾದಂತಹ ರೀತಿಯಲ್ಲಿ ಸೈಂಟಿಫಿಕ್ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಒಂದು ಕೂಗಿದೆ. ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಬೇಕನ್ನುವಂಥದ್ದು ಎಲ್ಲರೂ ಕೂಗಿದೆ. ಆ ಹಿನ್ನೆಲೆಯಲ್ಲಿ ವೀರಶೈವ ಮಹಾಸಭಾದವರು ಅದೇ ರೆಸಲ್ಯೂಷನ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಒಂದು ಪರಾಮರ್ಶೆ ಮಾಡುವಂತಹದ್ದು, ಒಂದು ಹೊಸದಾಗಿ ವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ. ಅಲ್ಲ, ಅದಕ್ಕೆ ಒಂದು ನೋಡಿ, ಒಂದು ರಿಪೋರ್ಟ್ ತಗೊಳ್ಳುವಂಥದ್ದು, ಅದಾದ್ಮೇಲೆ ಏನು ಲೋಪದೋಷ ಇದೆ ಅಂತ ಫೈಂಡ್ ಔಟ್ ಮಾಡಿ ಮುಂದೆ ಹೊಸದಾಗಿ ಒಂದು ಸಮೀಕ್ಷೆ ಮಾಡುವಂತದ್ದು ಅವಶ್ಯಕತೆ ಇದ್ರೆ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಸಿಡಬ್ಲ್ಯೂಸಿ ನಿರ್ಧಾರ ತಗೊಂಡಿದ್ದಾರೆ, ಇದನ್ನ ಜಾರಿ ಮಾಡಬೇಕು ಅಂತ ಹೇಳಿ. ಜಾರಿ ಮಾಡೋದಲ್ರಿ, ಒಂದು ಮೊದಲು ವರದಿ ತಗೋಬೇಕು. ವರದಿ ತಗೊಂಡ್ಮೇಲೆ ಅದು ರಿಪೋರ್ಟ್ ಬಹಿರಂಗಪಡಿಸಿದ ಮೇಲೆ ಅದನ್ನ ಇಂಪ್ಲಿಮೆಂಟ್ ಯಾವುದೋ ಒಂದು ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡ್ತಾರ. ಕಮಿಷನ್ ಅವರು ವರದಿ ಕೊಟ್ಟ ಮೇಲೆ ಆಕ್ಷನ್ ಟೇಕನ್ ರಿಪೋರ್ಟ್ ಅಂತ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು. ಇನ್ನೂ ಆ ವರದಿನ ಬಂದಿಲ್ಲ, ಸಬ್ಮಿಟ್ ಆಗಿಲ್ಲ ಯಾರಿಗೆ, ಗವರ್ಮೆಂಟ್ಗೆ. ವರದಿ ಬಂದು ಸಬ್ಮಿಟ್ ಆಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಆ ವರದಿ ಅಕ್ಸೆಪ್ಟ್ ಮಾಡಬೇಕು ಬೇಡ ಅನ್ನುವಂಥದ್ದು ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕಾಗ್ತದೆ. ಇನ್ನೂ ಆ ಪ್ರೊಸೆಸ್ ಆಗಿಲ್ಲ. ಸಹಕಾರ ಬ್ಯಾಂಕ್ಗಳಲ್ಲಿ ಸಿಎಂ ಸಾಲ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದೇ ಈಗೇನು ಬರಗಾಲ ಇದೆ, ಬರಗಾಲದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘೋಷಣೆ ಮಾಡಿದ್ದಾರೆ. ಇದರಿಂದ ನಮ್ಮ ರೈತ ಬಾಂಧವರಿಗೆ ಬರಗಾಲದ ಬವಣೆ ಅನುಭವಿಸಿದಂತ ರೈತರಿಗೆ ಒಂದಿಷ್ಟು ಒಂದು ರಿಲೀಫ್ ಸಿಕ್ಕಂಗೆ ಆಗ್ತದೆ. ಅದರಿಂದ ಈಗೇನು ಸಾಲ ವಸೂಲಾತಿ, ಬಡ್ಡಿ ವಸೂಲಾತಿ ಇವೆಲ್ಲ ನಡೆದವೆ, ಅದಕ್ಕೊಂದು ಅಂತಿಮವಾದಂತಹ ಒಂದು ಇತಿಹಾಸ ಹಾಡದಂಗೆ ಆಗ್ಲಿಕ್ಕೆ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.